ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ರಾತ್ರಿ 9 ಗಂಟೆ ಆಗಿತ್ತು. ವಿಡಿಯೋ ಮಾಡೋ ಯಾವುದೇ ಥರದ ಉದ್ದೇಶ ಇರಲಿಲ್ಲ. ಬಟ್ ಸೀರೆ ಪಿನ್ ಮಾಡ್ತಿದ್ವಲ್ಲ, ತಳು ಇಲ್ಲಿ ಕ್ಲಿಪ್ಪಿಂಗ್ಸು ಅಂತ ಹೇಳಿ ತೊಗೊಂಡು ಅದು ಏನೇನೋ ಈ ಥರ ವ್ಲಾಗಲ್ಲೇ ಬರೋ ಥರ ಆಗೋಯಿತು. ಇದು ಮತ್ತೆ ಮತ್ತೆ ಹೇಳ್ದಲ್ಲ, ನನ್ನ ಫ್ರೆಂಡ್ ಕೊಟ್ಟು ಸೀರೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಇಟ್ಟಿದ್ನಲ್ವ, ಅದನ್ನು ಹಾಕೇ ಇರಲಿಲ್ಲ. ಆಲ್ಮೋಸ್ಟ್ ಅವ್ರು ಕೊಟ್ಟು ಒಂದು 6 ತಿಂಗಳು ಮೇಲೆ ಆಗಿದೆ ಸ್ಟಿಚ್ ಮಾಡಿಸಿ. ಹಾಗೆ ಬ್ಲೌಸು ಕರೆಕ್ಟಾಗಿ ಆಗುತ್ತಾ ಅಂತ ಹೇಳಿ ನೋಡಿದೆ. ಸ್ವಲ್ಪ ಸಣ್ಣ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಿದೆ ಕಂಕ್ಳ ಹತ್ರ, ಅದನ್ನು ಹಿಡಿಸ್ಬೇಕು ಸೌಜನ್ಯ ಹತ್ರ. ಬೆಳಗ್ಗೆ ಆಲ್ರೆಡಿ 9 ಗಂಟೆ ಆಗಿತ್ತು. ಈ ಥರ ಪಿನ್ ಮಾಡಿ ಹೇರ್ ಸ್ಟ್ರೈಟ್ನಿಂಗಲ್ಲಿ ಸ್ಟ್ರೈಟ್ ಮಾಡ್ಕೋತಾ ಇದ್ದು. ಅಮ್ಮಂದು ಒಂದು ಸೀರೆ, ಯಾವುದು ಅರಿಶಿನ ಕಲರ್ದು ನನ್ನ ಸೀರೆ ಕೊಟ್ಟೆ ಅಮ್ಮಂಗೆ, ಅದೊಂದು ಪಿನ್ ಮಾಡ್ದು. ಹಾಗೆ ನಂದು ಇದೊಂದು ಅರಿಶಿನ ಕಲರ್ದು. ಹಾಗೆ ಅಮ್ಮಂದು ರೇಷ್ಮೆ ಸೀರೆ ತೊಗೊಂಡಿದ್ದೀವಿ ಮದುವೆಗೆ ಅಂತ ಹೇಳಿ, ಅದನ್ನು ಬ್ಯೂಟಿ ಪಾರ್ಲರಲ್ಲಿ 450 ಏನೋ ಕೇಳಿದ್ರು ಪಿನ್ ಮಾಡಿ ಉಡ್ಸೋದಕ್ಕೆ. ಏನು ಅಮ್ಮಂಗೆ ಅಂದಿದ್ದಕ್ಕೆ ಬೇಡ ಬಿಡು ಅಂತು. ಹಾಗಾಗಿ ನಾವು ಮನೇಲೆ ಅಮ್ಮಂಗೂ ಕೂಡ ನಾವೇ ಪಿನ್ ಮಾಡಿ ಹೇರ್ ಸ್ಟ್ರೈಟ್ನಿಂಗಲ್ಲೆಲ್ಲ ಅದನ್ನು ಕೂರಿಸಿ ನರಿಗೆನ ಅದೆಲ್ಲ ಮಾಡ್ದು. ಅದೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಹಾಗೆ ನನ್ನ ತಂಗಿದ್ದು ಇನ್ನೊಂದು ಸೀರೆ ಏನೋ ಇತ್ತು ಅನಿಸುತ್ತೆ, ಅದನ್ನು ಅವಳು ಕೂಡ ಪಿನ್ ಮಾಡಿ ಇಟ್ಕೊಂಡು. ಹಾಗೆ ನಂದೊಂದು ಮಾಡೋದು. ಒಟ್ಟಿಗೆ 4 ಸ್ಯಾರಿ ಏನೋ ನಾವು ಪಿನ್ ಮಾಡಿದ್ದು. ಹಾಗಾಗಿ ಹೆಚ್ಚು ಕಡಿಮೆ 1 ಅವರ್ ಆಗೋಯಿತು ಅಂತ ಹೇಳ್ಬೋದು. ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಸಾನು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದಾಳೆ. ಸ್ವಲ್ಪ ನೀವೇನೇ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇನ್ನೇನು ಮದುವೆ ಹತ್ತಿರ ಬಂತು. ಇನ್ನೊಂದು 3ರಿಂದ 4 ದಿನ ಇದೆ ಅಷ್ಟೇ ಮದುವೆ. ಸೊ ನನಗೂ ಕೂಡ ಯಾವ ಥರ ರೆಡಿ ಆಗ್ತೀವಿ, ಯಾವ ಥರ ಕಾಣಿಸ್ತೀವಿ ಅಂತ ನನಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇದೆ. ಹಾಗೆ ನನ್ನ ತಂಗಿ ಅಳಲ್ವಾ ಅಥವಾ ನಾನೇನಾದರೂ ಅಳಲ್ವಾ ಅಂತ. ಯಾಕಂದರೆ ನಾನು ಬಾಕಿ ಟೈಮಲ್ಲೆಲ್ಲ ತೀರಾ ಎಮೋಷ್ನಲ್ ಆಗ್ಬಿಡ್ತೀನಿ. ಬಟ್ ಮೇಯ್ನ್ ಫಂಕ್ಷನ್ಗಳಿದ್ದಾಗ ಅಥವಾ ಮೇನ್ ಇದ್ದಾಗ ಜನಗಳಿದ್ದಾಗಲೇ ಅಳಲ್ಲ ನಾನು. ಒಂಥರ ವಿಚಿತ್ರ. ಆಗ ಮನಸ್ಸಲ್ಲಿ ಫೀಲ್ ಆಗ್ತಾ ಇರುತ್ತೆ, ಆದರೂ ಅಳುನೇ ಬರೋಲ್ಲ. ನಿಮಗೆ ಇದೇ ರೀತಿ ಯಾವಾಗಲಾದರೂ ಆಗಿದೆ ಕಮೆಂಟ್ ಮಾಡಿ. ನಾನು ಅಂದ್ಕೊಂಡಿದ್ದೀನಿ ನಮ್ಮ ಸಂತು ವಿಚಾರಕ್ಕೆ ನೆನೆಸ್ಕೊಂಡು ನಾನು ಅಳಬಾರ್ದು, ಆದಷ್ಟು ಖುಷಿಯಾಗಿರಬೇಕು ಅಂತ. ಬಿಕಾಸ್ ನಮ್ಮಮ್ಮನೂ ಅಳ್ತದೆ, ಆಮೇಲಿಂದ ಅಲ್ಲೇನಾಗ್ಬಿಡುತ್ತೆ ಅಂದರೆ ಫಂಕ್ಷನ್ದು ಇದೇ ಹೋಗ್ಬಿಡುತ್ತೆ, ಖುಷಿನೇ ಹೋಗ್ಬಿಡುತ್ತೆ. ಆದಷ್ಟು ನಾನು ಅಳೋದು ಬೇಡ, ಕರೆಯೋದು ಬೇಡ. ಯಾಕಂದರೆ ಹತ್ತಿರ ಅವನು ಹೋಗಿರೋನು ಬರೋಲ್ಲ. ಬಟ್ ನೆನಪು ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಒಬ್ಬಳೇ ನಿಂತ್ಕೊಬೇಕು ಅಥವಾ ಅಂತ ಏನೇನೋ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋ ಹಾಗಿಲ್ಲ. ನೋಡೋಣ, ಅಳ್ತೀನೋ ಅಳಲ್ವ ನನಗೆ ಗೊತ್ತಿಲ್ಲ. ನಾನಂತೂ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ಅಳೋದು ಬೇಡ, ಕರೆಯೋದು ಬೇಡ. ಮುಗ್ದೋಯ್ತು, ಎಲ್ಲ ಮುಗ್ದೋಗೇನೆ 2 ವರ್ಷದ ಮೇಲಾಗೋಯ್ತು ಅಂತ. ಬಟ್ ಅವತ್ತು ಫಂಕ್ಷನ್ ದಿನ ನನ್ನ ಮನಸ್ಥಿತಿ ಹೇಗಿರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಗೊತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಎಲ್ಲ ಕಡೆಯಿಂದ ಮೆಸೇಜ್ ಮಾಡಿ ವಿಶೇಷ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಸಾಧ್ಯವಾದರೆ ಮದುವೆಗೆ ಬಂದುಬಿಡಿ, ಗಂಡು ಮತ್ತು ಹೆಣ್ಣನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು, ನನಗೆ ತುಂಬ ಅಂದರೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೋಯಿತು. ತುಂಬ ನಂಬಿದ್ದೆ ಒಬ್ಬ ವ್ಯಕ್ತಿನ. ಸೊ ಒಂಥರ ಹೆಂಗೆ ಅಂದರೆ ಒಬ್ಬರು ಫ್ಯಾಮಿಲಿ ಮೆಂಬರ್ ಥರ, ನಮ್ಮನೆಯೂ ಎಲ್ಲ ಗೊತ್ತು. ಒಬ್ಬ ತಂದೆ ರೀತಿ ಈ ಥರ ನನಗೆ ತುಂಬ ವಿಚಾರಗಳಲ್ಲಿ ಹೆಲ್ಪ್ ಮಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಸಂತು ಹೋದ್ಮೇಲೆ ನಮ್ಮ ಮನೆಗೂ ಎಲ್ಲ ಬಂದು ಮಾತಾಡಿಸ್ಕೊಂಡೆಲ್ಲ ಹೋದರು. ಬಟ್ ಅವರು ಕೆಲವೊಂದು ವಿಚಾರಗಳಲ್ಲಿ ನನಗೆ ನಡ್ಕೊಂಡಿದ್ದ ರೀತಿ 1 ತಿಂಗಳಿಂದ ತೀರಾ ಬೇಜಾರಾಗ್ಬಿಟ್ಟು. ಯಾಕಂದರೆ ಕೆಲವೊಬ್ಬರನ್ನ ತೀರಾ ನಂಬಿರ್ತೀವಿ, ಅವರು ಆಲ್ ಆಫ್ ಸಡನ್ ಅದನ್ನು ಏನು ಉಲ್ಟಾ ಹೊಡೆದಾಗ ಎಷ್ಟು ನೋವಾಗುತ್ತೆ ಅಂದರೆ, ಅದು ಇದು ಕಾರ್ಯಗಳ ಟೈಮಲ್ಲಿ, ಮದುವೆ ಟೈಮಲ್ಲಿ ಉಲ್ಟಾ ಹೊಡೆದ್ಬಿಟ್ರೆ. ಈಗ ನಾನು ನನ್ನ ತಂಗಿ ಹತ್ರ, ನಮ್ಮ ಅಮ್ಮನ ಹತ್ರ ನಾನು ಬಯಸ್ಕೊತಾ ಇದ್ದೀನಿ, ಹೇಳೋದು ಹೇಳ್ಬಿಟ್ಟು ತೀರಾ ಬೇಜಾರಾಗೋಯ್ತು. ಅದು 2 ವಿಚಾರಗಳಿಗೆ. ಯಾವ್ಯಾವ ವಿಚಾರ ಬೇಡ, ದುಡ್ಡು ಕಾಸ್ತು ಅಂತ ಅಲ್ಲ, ಅದನ್ನು ಬಿಟ್ಟು ಇನ್ನೊಂದು ಯಾವುದೋ ಬೇರೆ ವಿಚಾರ ಇದೆ. ಹಾಗಾಗಿ ತುಂಬ ಬೇಜಾರಾಯಿತು. ಯಾಕೆ ಜನಗಳು ನಮಗೆ ಬೇಕಾಗಿರೋ ಟೈಮಲ್ಲೇ ಕೈ ಕೊಟ್ಬಿಡ್ತಾರೆ ನಿಜ. ಅದು ಇಂಥ ದೊಡ್ಡದು ಟೈಮು ಅಂದರೆ ದೊಡ್ಡ ಸಂದರ್ಭ, ಮದುವೆ ಟೈಮಲ್ಲೇ ಈ ಥರ ಮಾಡಿಬಿಡ್ತಾರೆ ಅಂತ ನನಗೆ ತೀರಾ ಬೇಜಾರಾಯ್ತೈತೆ. ನಿಮ್ಗಳ ಹತ್ರ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಿಕಾಸ್ ಅವರು ಕೂಡ ನನ್ನ ವೀಡಿಯೋಸ್ನ ನೋಡ್ತಾರೆ. ತುಂಬ ಕಷ್ಟ ಫ್ರೆಂಡ್ಸ್, ಗಂಡ ಇಲ್ಲ ಅಂದರೆ ಅಥವಾ ಅಣ್ಣ ತಮ್ಮದಿರಿಲ್ಲ ಅಂದರೆ ನಿಜವಾಗ್ಲೂ ಕಷ್ಟ. ಫಸ್ಟು ನಿಮ್ಮ ಚಾಲಕ ಕೊಚ್ಚಿ ಆಚೆ ಕೊಡಕ್ಕೆ ಒಂಚೂರು. ಯಾರು ನೀನೇ ಅಮ್ಮ ನಿಂಗೆ ಹೇಳಿದ್ದವಳು ಅವ್ವ ಮಗಳು ನಿನ್ಗೆ ನಿಮ್ಮ ರಾಕಕ್ಕೆ ಬೆಂಕಿ ಅಕ್ಕ. ಆ ಬೆಕ್ ತೋರ್ಸ, ಬೆಕ್ ಹೆಂಗಾಡ್ತದೆ ಅಂತ ಪಿಂಕಿ ಹೋಯ್ತು ಬಿಡು. ಪರನೇ ನೀವು ನಮ್ಮ ಮನೇಲಿ ಅಕ್ಕಿ ಮುಗೈತವ ಹೆಂಗ್ ಕಾಣ್ತಾ ಇದೀನಿ ಅರ್ಶಿ ಶಾಸ್ತ್ರಕ್ಕೆ ಫ್ರೆಂಡ್ಸ್. ನಾನು
ಹೊಡ್ದಾಕ್ಬಿಡ್ತೀನಿ. ಅವಾಗ ಕೇಳಿದ್ಕೆ ಮ್ಯಾಚ್ ಆಯ್ತದೆ. ಚಾಲೆಂಜ್ ಮಾಡ್ಬೇಡ. ಮದ್ವೆ ಅರಿಶಿನ ಶಾಸ್ತ್ರ ಬೆಳಗ್ಗೆ ಕೊಟ್ಟು ಬೇಕಾದ್ರೆ ಬ್ಲೌಸ್ ಹೊಲಿಸ್ಕೊತೀನಿ ನಾನು. ಅಕ್ಕ ಇದು ಮದ್ವೆಲಿ ಇದು ಏನ್ ಹೇಳೋ ನಿನ್ ಸಮಸ್ಯೆ? ಏನಿಲ್ಲ ಬಿಡಪ್ಪ, ನನ್ಗೆ ಹೇಳಕ್ಕಾಗಲ್ಲ. ನನ್ನ ಫ್ರೆಂಡ್ ಚಂದನ ಕೊಟ್ಟಿದ್ದ ಸೀರೆ. ಅಯ್ಯೋ ಆಯ್ತು ಬಿಡಿ, ಹೇಳಿದೆ ಹೇಳಿ ನನ್ ಕೇಳಿದೆ ಕೇಳಿ ಬೇಜಾರು. ಹಂಗಲ್ಲ ಕಣ್ಣೆ, ಹೋದ 2 ಸತಿ ಹೇಳಿದಿನ ಚಂದನ ಕೊಟ್ಟಿರೋ ಸೀರೆ ಅಂತ. ಇವತ್ತೇನಾದ್ರು ಹೊಸ್ತಾಗಿ ಹೇಳ್ತೀನಿ. ಅದು ಉಟ್ಕೊಂಡಿದ್ರೆ ಹೇಳ್ತಿದ್ದಿಲ್ಲ, ಉಟ್ಕೊಂಡಿಲ್ಲ ಆಗ ಸುಮಾರು ಸತಿ ಹೇಳಿದೀನಿ. ಅದ್ರಲ್ಲೆಲ್ಲ ಏನು ನೋಡ್ತಾ ಇರ್ತಾರೆ ಅಂತ ಮಮ್ಮಿ. ಅದ್ರಲ್ಲಿ ಏನಮ್ಮ ಹೇಳಿದ್ನೇ ಹೇಳಿದ್ರೆ ನಂಗೇನ್ ಬರುತ್ತೆ? ಯಾರು ಹೇಳಿದ್ನೇ ಹೇಳ್ತೀರಾ ನಿಮ್ ಬ್ಲಾಗಲ್ಲಿ? ಏನು ಕಂಟಿನ್ಯೂ ಇಲ್ಲ. ಕೃತಜ್ಞ ಮಲ್ಕೊಬಿಟ್ಲು ಫ್ರೆಂಡ್ಸ್. ನನ್ನ ತೋರ್ಸು. ಸಾನು ಬೈಕೋತಾವಳಿ ಪಕ್ಕ ಯಾಕೆ ಹಿಂಗ್ ಆಡ್ತದೆ ಗುರು? ಇಲ್ಲ ಗುರು. ಹೌದಾ ಗುರು? ಹೌದು ಗುರು. ಏನೋ ಹೇಳ್ತಾ ಇದ್ದೆ. ಏನಪ್ಪ? ಕೃತಜ್ಞ ಮಲ್ಕೊಂಡು ಏನು ಕಂಟೆಂಟ್ ಇಲ್ಲ ನಿಮ್ ವಿಡಿಯೋದಲ್ಲಿ ಅಂತಿರಲ್ಲ. ಆದ್ರೂ ಕಂಟೆಂಟ್ ಇಲ್ಲ ಅಂದ್ರೆ ಡೈಲಿ 3000 4000 ವಿಡಿಯೋ ಓಡ್ತಾವೆ. ಕಂಟೆಂಟ್ ಇದ್ಬಿಟ್ಟು 10,000 ಓಡೋ. ಕಂಟೆಂಟ್ ಇಲ್ದೇ ಡೈಲಿ ಬ್ಲಾಗ್ ಅಷ್ಟು ಚೆನ್ನಾಗಿ ಓಡ್ತಾವೆ. ಕಂಟೆಂಟ್ ಮಾಡ್ಬಿಟ್ಟಿದ್ರೆ ನಾನು ಟಾಪ್ ಬರೀವೆ. ಒಂದೇ ಇಲ್ಲಾಗದಲ್ಲ. ಏನೇ ಚಂದ ಆಷಾಢ ಸಾವನ ಬಂದ್ರೆ ಧನುರ್ಮಾಸನ ಏನೋ ಆಷಾಢ ಹೋಗಿ ಶ್ರಾವಣ ಬಂದ್ರೆ ನನ್ ಮಗ ಅಪ್ಪ ಬತ್ತಾನೆ. ನನ್ ಫ್ಯಾನ್ಸ್ ಪೌಡರ್ ಏನಾಯ್ತು ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಇದೆಯಾ? ಇದೆಲ್ಲ ಕಣ ಇನ್ನೊಂತಂದಿದ್ದೇನೆ ಕರೆಕ್ಟ್. ಅಮ್ಮ ಮಾತ್ರ ಎಲ್ಲ ನೋಡ್ಕೊಬಿಟ್ರಲ್ಲ. ನನ್ನ ತಂಗಿ ಶಾಸ್ತ್ರಕ್ಕೆ ನಾನು ಹಾಕೋತಿರೋ ಸೀರೆ. ಇನ್ನು ಅವಳದೆಲ್ಲ ಫುಲ್ಲು ಅವಳೇನೋ ತೋರ್ಸಲ್ಲ ಬಿಡಿ. ನಾನು ಇದೊಂದು ತೋರಿಸ್ತೆ ಇರ್ಲಿ ಅಂತ. ಹೆಂಗಿದ್ರು ಇನ್ನೊಂದು ಬೇಜಾರ್ ಮಾಡ್ಕೊತೀರಾ? ಗೊತ್ತಾಗೆ ಆಗುತ್ತೆ. ಧಾರೆ ಸೀರೆ ಮಾತ್ರ ಧಾರೆ ದಿನ ನೋಡಿ ಹೆಂಗ್ ಕಾಣ್ತೀನಿ ಅಂತ. ಚಾಂದು 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 ಅಮ್ಮ ಏನ ಬಿಚಕ್ನಿ ಹೆಂಗ್ ಕಾಣ್ತೀನಿ ಅಮ್ಮ ಬೈತವಳೆ ಕಣಮ್ಮ. ಹಿಡ್ಕೊ ಮಮ್ಮಿ. ಊಟ ಮಾಡೋಣ ನಡಿ ಮಮ್ಮಿ. ಆಗಿದ್ದಾರೆ ನಮ್ದೇ 1,000 ಫಸ್ಟೇ ಇತ್ತು. 1,000 ರೂಪಾಯಿ ಬ್ಯಾಟ್ರಿದು, 500 ರೂಪಾಯಿ ಅಲ್ಲಿ ತೋರಿಸು 500 ರೂಪಾಯಿ ಇದ್ರದ್ದು. ಅಮ್ಮ ನಿಂದ 500 ರೂಪಾಯಿ ಎಕ್ಸ್ಟ್ರಾ ತಂದಿದ್ದಲ್ಲ ಅದೆಲ್ಲ ದುಡ್ಡು. 100 ರೂಪಾಯಿನೂ ಬಿಡಲ್ಲ, 100 ರೂಪಾಯಿ ಇಲ್ಲ, 10 ರೂಪಾಯಿ ಕೂಡ ಲೆಕ್ಕ ಹೋಗಂಗಿಲ್ಲ. 10 ರೂಪಾಯಿ 1 ರೂಪಾಯಿ ಲೆಕ್ಕ ತಪ್ಪಂಗಿಲ್ಲ. ಅವಳ ಲೆಕ್ಕ 500 ರೂಪಾಯಿ ಇಲ್ಲೇ ಇರ್ಲಿ. ನನ್ನಂಗೆ ಅವಳು ಒಂದ್ ಸ್ವಲ್ಪ ದಾನ ಮನ್ಸಿಲ್ಲ ಖರ್ಚು ಮಾಡಕ್ಕೆ. ಇವಳೇನು ಕೋಟಿ ಹೋಯ್ತೈತೆ. ನೀನೇನ್ ಹರ್ದೈತಿದ್ಯಾ? ದುಡ್ಡಿಲ್ವಾ? ಏನು ಇಷ್ಟು ನಾನು ತಂದಿದ್ದು ಬ್ಯಾಟ್ರಿ ತಗೊಳಕ್ಕೆ 1,500. 1,000. ನೀನು ಇರ್ಲಿಲ್ಲ ನೀನು ಅಕ್ಕ. ಎಲ್ಲೋ ಇದೆಯಾ? ಎಲ್ಲೋ ಇರ್ಬೇಕಾಗಿತ್ತು. ಇನ್ನೊಂದು ಸೀರೆ ಕೊಡಿದ್ನಿ ಮಮ್ಮಿ. ಸುಮ್ಮನೆ ಆ ಸೀರೆ ಯಾವುದು ನಿಂದು? ಎಸ್ ಮಮ್ಮಿದು. ಯಾವುದು? ಅರಿಶಿನ. ಓ ನಿನ್ ಬಿರಳೈತೇನೆ. ಎಸ್ ಬೇಬಿ. ನನ್ ಸಾಯಿಸ್ತವ್ರೆ ಗುರು. ಯಾಕೆ ರೂಮಲ್ಲಿ ಹೋಗಿ ಮನಿಕಬೇಕಾ? ಮದುವೆ ಮನೆ ಅಂದ್ರೆ ಇನ್ನೇನ್ ಕೊಂಡಿದ್ಯಾ? ಏನ್ ಕಂಡಿದ್ಯಾ ನೀನು? ನೀನು ದಬಾಕಿರೋದು ನಾನು ನೋಡಿದೀನಿ. ಅಕ್ಕ ಅಂತ ಮರ್ಯಾದೆ ಕೊಡು. ತೆಂಗಿ ಅಂತ ನೀವು ಬರೀದಿ ಕುಡಿ. ತಂಗಿಗೆ ಬದನೆಕಾಯಿ ಮರ್ಯಾದೆ ಕೊಡು. ತೆಂಗಿ ಬಾರವ ಅಂದ್ರೆ ಅವರು ಅಕ್ಕ ಬತ್ತೀನಿ ಅಂತಾರೆ. ನೋಡಿ ಇದು ಎಲ್ಲೋ ಅಂದ್ರೆ ಅದೆಲ್ಲ ಎಲ್ಲೋ ರೊಟ್ಟಿ ಫೆಲ್ಲೋ. ನೀನ್ ರೊಟ್ಟಿ ಫೆಲ್ಲೋ. ಓಹೋ ನಿನ್ ಮಗಳು. ನನ್ ಮಗಳು ಸುದ್ದಿ ಬರ್ಬೇಡ. ನಿಂಗೆ ಅದು ಯಾವ್ದೇ ರೈಟ್ಸ್ ಇಲ್ಲ. ನಾನು ಸುದ್ದಿ ಬರ್ಬೇಕಾರೆ ಒಕ್ಕತ್ತಿದ್ಯಾರಕ್ಕ ನೀನೇ. ಫೋಲ್ಡಿಂಗ್ ಬರಲ್ಲ. ಇದು ತೋರ್ಸವ. ಫೋಲ್ಡಿಂಗ್ ಬರಲ್ಲ. ಏನೋ ಸುಮ್ಮನೆ ಮಾಡ್ಬೇಕು ಅಂತ ಮಾಡ್ಕೊತಾ ಇದೀವಿ. ಯೂಟ್ಯೂಬ್ ಇಲ್ವಾ ನೋಡ್ಕೊಳಕ್ಕೆ? ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ನಾನು ಜಾಸ್ತಿ ಕೆಲಸ ಮಾಡಲ್ಲ ಅಂತ. ನಾವು ಕೆಲಸ ಮಾಡಕ್ಕೆ ಮನೆ ಕೆಲಸದೊಳನ ಕರ್ಕ ಬಂದಿದ್ದೋ. ಇವಾಗ ಅವಳು ಕಳಿಸ್ತಾ ಇದೀವಿ ಬೇಡ ಅಂತ. ವಾಪಸ್ ರಿಟರ್ನ್ ಮಾಡ್ತಾ ಇದೀವಿ. ಚೆನ್ನಾಗಿ ಮಾಡಲ್ಲ ಬಂಗ. ಹೌದು ಚೆನ್ನಾಗಿ ಮಾಡಲ್ಲ ಬಂಗ. ಜಾಸ್ತಿ ಲಿಫ್ಟಿಗೆ ಹಾಕತ್ತೀರಿ. ವಾಟೆ ಫೋನ್ ಬತ್ತಾದ. ಜಾಸ್ತಿ ಲಿಫ್ಟಿಗೆ ಹಾಕತ್ತಾರತ್ತೆ ಅಕ್ಕ ಫೋನು ನಂದಲ್ಲ. ಫೋನ್ ಅದು ಕೊಡು. ಸ್ವಾಗತ ಮಾತಾಡಿ. ಯಾಕೆ ಹಿಂಗ್ ಮಾಡ್ತಾರೆ ಗುರು ಇವರು? ಕಿವಿ ತಕ್ಕಿಡಿಬೇಕೇನೆ. ಡೀಸೆಂಟ್ ಆಗಿ ಮಾತಾಡೋ. ನಾವು ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ ಎಲ್ಲ. ಹಲೋ ಮೆತ್ತು ಮಾತಾಡೋ ಕೇಳ್ದಂಗೆ. ಫ್ರೆಂಡ್ಸ್ ಇವಾಗ ಇದನ್ನ ಹಿಂಗೆ ಸುಮ್ಮನೆ ಹಿಡಿಸಿದೀನಿ. ಚೆನ್ನಾಗಿದೆ. ನಮ್ಮ ಅಮ್ಮಂದು ಅರಿಶಿನ ಸೀರೆ ಇದು ನಂದು ಹೂ ಮಾಡಿಸೋ ಶಾಸ್ತ್ರದಲ್ಲಿ ತಂದಿದ್ದು. ಸುಮಾರು ಸಲ ಹೇಳಿದೀನಿ ಬೇಜಾರ್ ಮಾಡ್ಕೋಬೇಡಿ. ಇವಾಗ ಯೆಲ್ಲೋ ಕಲರ್ ಅಮ್ಮಂಗ್ ರೆಡಿ ಆಗ್ತಾ ಇದೆ. ನಮ್ಮ ಸಾನು ನನ್ ತೋರ್ಸು. ನಮ್ಮ ಸಾನು ಕೂಡ ಯೆಲ್ಲೋ ಕಲರ್ ತಂದಿದ್ದು. ಅವನಿತ್ತು ಯೆಲ್ಲೋ ಕಲರ್ ಅರಿಶಿನ ಕಲರ್ ಸೀರೆ ಇದೆ. ನಮ್ಮ ಅವನೇ ಮರ್ತ್ಕೊಟ್ಟಿದೀನಿ.
ನೀನು ಹುಡ್ಕೋಕೋರೆ 1 ಗಂಟೆ ಆಯ್ತದೆ, 1 ಗಂಟೆ ಗಂಟೆ ಬಿಡು. ಅಮ್ಮಂದು ಸೀರೆ ಹಾಗಾಗಿ ಎಲ್ಲ ನಾವು ಎಲ್ಲೋ ತಿಂಗಳು ರೆಡಿ ಆಯ್ತಾ ಇದೀವಿ. ಸಾಧನ ಕೂಡ ಎಲ್ಲೋ ಕಲರ್ ಡ್ರೆಸ್ ತಗೊಬಂದಿದ್ದಾಳೆ. ಇದು ಇವಾಗ ಇದೊಂದು ಪಿನ್ ಮಾಡಿದ್ರೆ ಮುಗೀತು ಗೈಸ್, ಇನ್ನೇನು ಇಲ್ಲ ಅಷ್ಟೇ. ಬಾಯ್. 10:20 ಆಗಿದೆ. ಅನ್ನ ಬೋಸಿಲೇ ಇತ್ತು, ಅದಕ್ಕೆ ತಟ್ಟೆಗೆ ಯಾರು ಹಾಕೋರು ಅಂದ್ಬಿಟ್ಟು ಬೇಳೆ ಸಾರು ಮಾಡಿಲ್ಲ ನನ್ನ ತಂಗಿ. ಬೇಳೆ ಸಾರು ಹಾಕೊಂಡು ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಇವತ್ತು ನಾನು ಈ ಥರ ತಪ್ಪಲ್ಲಿ ತಿನ್ನೋದೆಲ್ಲ ತುಂಬ ಅಪರೂಪ. ಸಾರ ನೋಡಿ ಊಟ ಮಾಡ್ತಿದ್ದಾಳೆ. ಅಪ್ಪಾಜಿದು ಊಟ ಆಯಿತು. ಪಾಪ ನಮ್ಮ ಅಪ್ಪಾಜಿ ಸಾಕಾಗಿ ಬಂದಿತ್ತು, ನ್ಯೂಟ್ರಿಷನ್ ಕೊಟ್ಟು ಅಂತೇಳಿ ಮಲ್ಕೊಂಡೈತೆ. ಕೃತಜ್ಞ ಆಲ್ರೆಡಿ ಮಲ್ಕೊಂಡ್ಲು. ಅಮ್ಮ ನೀನು ಊಟ ಮಾಡ್ತಿಲ್ವಾ? ಊಟ ಮಾಡ್ತೀನಿ ಬಾ, ನೀನು ಊಟ ಮಾಡು. ಅವಳಿಲ್ವಾ ಚಾಂದು? ಸುಷ್ಮಾ ಆನ್ಲೈನಲ್ಲಿ ಬುಕ್ ಮಾಡುವಂತೆ ಸಿಲಿಂಡರ್ ಬೆಳಗ್ಗೆ ಬುಕ್ ಮಾಡ್ತೀನಿ. ಬೆಳಗ್ಗೆ ಬುಕ್ ಮಾಡಿದ್ರೆ ಕೊಡೋದು ಯಾವಾಗಲೇ ಕೊಡ್ತಾರೆ 3 ದಿನಕ್ಕೆ. ಮಾಡು ನೋಡು, ಇಷ್ಟೊತ್ತಿನೆಲ್ಲ ಆಗೋದಿಲ್ವೇನೋ ನೈಟು. ಇಷ್ಟೊತ್ತಿನಲ್ಲೇ ಬುಕ್ ಆಗೋದು ನೋಡು, ಮೆಸೇಜ್ ಕೊಡ್ತಾ ಇಲ್ಲ ಇವಕ್ಕೆ. ಅದ್ರಲ್ಲಿ ಟ್ರೈ ಮಾಡಿ ನೋಡು. ನೀರು ಮಾಡ್ತೀನಿ, ದುಡ್ಡು ಹೋಗ್ಬಿಡ್ತದೆ ಅಂತ ಭಯ ನನಗೆ. ನೋಡೋಣ ಮಾಡು. ಮತ್ತು ಇನ್ನೇನು ಕೆಲಸ ಮಾಡ್ತಾಳೆ. ಬಿಸಿ ಇಸ್ಕೊಂಬೇಕೀಗ ಓಡಿಸ್ತೀನಿ. ಬಾಯ್ಲಿ ನೋಡಿ ಅಮ್ಮ ಕರಿತಾರೆ ಅಂದ್ಬಿಟ್ಟು ಚಾಂದನ ಕರಿತಾ ಇದ್ದೀನಿ. ಯಾಕೆ ಗೊತ್ತಾ? ಹೇಳ್ತಿದ್ದಾಳೆ ಅವಳು ಬರಲಿ. ಪಾತ್ರೆಗಳು ತರ್ಬೇಕಾ? ಹಿಂಸಾ ಒಬ್ಬರೇ ಇರೋದು, ನೀರು ತುಂಬ್ಕೋಬೇಕಾ? ಏನು ಮಾಡೋದು? ಅಮ್ಮ ಕರಿತೈತು, ಅಮ್ಮ ಕರಿತೈತು ಸಾರು ಬಿಡಿಸ್ಕೊ ಚಂದ ಕೈಲಿ ಅಂತ. ಊಟ ಮಾಡ್ಬೇಕಾರೆ ಎದ್ದು ಹೋಗ್ಬಾರ್ದು ಅಂತೆ. ಅನ್ನ ಉಂಡಿದ್ ನೆಮ್ಮದಿ ಹಾಕಲ್ಲ. ಒಂಚೂರು ಸಾರು, ಒಂಚೂರು ಉಪ್ಪು. ಅಮ್ಮ ತಾಯಿ ತರ ತಿಂತವಳಲ್ಲಮ್ಮ. ಏನು ಅಂತೀಗ? ಮನೆ ಬಿಟ್ಟೋಗು. ಚೆನ್ನಾಗಿದೆ, ಊಟ ಮಾಡ್ಕೊಬೇಡ. ನಂದು ಅನ್ನ ಬೇಡ, ಸಾರು ಒಂಚೂರ ಇದು ಉಪ್ಪಿನಕಾಯಿ ಬರೋಕಲ್ಲ. ನಮ್ಮಮ್ಮ ರೇಜ್ ಆಗ್ಬಿಟ್ಟೊಳಗೆ ಗಾಯಸ್. ಬೀಗ್ರ ಜೊತೆ ಮಾತಾಡ್ತಾವ್ರೆ ನೋಡಿ. ಸಾರು TV ಸ್ಪೈಕ್ ಕೊಡಿಸ್ತಾಳೆ ಅವ್ರ ತಾತಂದ. ನಮಗೆ ನಾಚಿಕೆ ಆಗುತ್ತೆ. ತಗೊಂಡೋಗ್ಬಿಟ್ಟು ನೋಡೋಣ ಆಯ್ತು ಬಿಡು. ನೋಡಿ ಗೈಸ್, ಕಾಲ್ ಚೈನ್ ಹಾಕಿದ್ದೀನಿ ಅಂತ ಸ್ನ್ಯಾಪ್ ಹಾಕ್ತಾವಳೆ ಅಕ್ಕ. ಅಮ್ಮ ಸಾನು ಬೈ ಕೊಡಿಸ್ತಾಳೆ ಅಂತ ನಮ್ಮ ಅವಳು ಓಡಿಸ್ತಾಳೆ. ನೀನು ತಲೆ ಊಟ ಮಾಡ್ಬಿಟ್ಟು ಮನೆಗೆ ಕೊತ್ತೀನಿ ಬೆಳಗ್ಗೆ ಬೇಗ. ಈ ಬುಕ್ ಆಯ್ತಲ್ಲ ಅದು, ಅದೇ ಆಪ್ಷನ್ನೇ ತೋರಿಸ್ತಿಲ್ಲ ಫೋನ್ ಪೇ. ಅವಾಗ ಕೇಳಿದ್ಲಲ್ಲ ಅಕ್ಷತಾ, ಅದು ಎಲೆಕ್ಟ್ರಿಕ್ ಬಿಲ್ ಕಟ್ಬೋದು ಆ ಥರ ಆನ್ಲೈನಲ್ಲೇ. ಗ್ಯಾಸ್ದು ಎಲ್ಲ ತೋರಿಸ್ತಿಲ್ಲ. ಚಂದ ನೀನು ಫೋನ್ ಪೇ ಓಪನ್ ಮಾಡುವ, ತೋರಿಸ್ತಿಲ್ಲ ಆ ಥರ. ಅಮ್ಮ ಅದೇ ಆಪ್ಷನ್ನೇ ತೋರಿಸ್ತಿಲ್ಲ. ಟ್ರೈ ಮಾಡು ಅಂದರೆ ಹೆಂಗೆ ಟ್ರೈ ಮಾಡೋಣ? ಅದೇ ಆ್ಯಪ್ ತೋರಿಸ್ಬೇಕು ಗ್ಯಾಸ್ ಸಿಲಿಂಡ್ರದ್ದು. ಈಗ ಲೈಟ್ ಬಿಲ್ ಕಟ್ಟೋಕ್ಕೆ ತೋರಿಸ್ತದೆ. ತೋರಿಸಿದ್ರೆ ಏನಾದರೂ ಮಾಡ್ಬೋದು. ಗ್ಯಾಸ್ಗೆ ಸಮಸ್ಯೆ ಆಗಿದೆ ಗೈಸ್, ಸಿಲಿಂಡ್ರು ಸಿಗ್ತಾಯಿಲ್ಲ ತುಂಬಿಸಿರೋದು. ಅದಕ್ಕೆ ಈಗ ನಮ್ಮ ಮನೆ ಟೆನ್ಷನ್ ಆಗಿದೆ. ಬೀಗರು ಮನೇಲೋ ನಮ್ಮ ಮನೇಲೂ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ ಅಂದರೆ ಲೈಟ್ ಬಿಲ್ ಕನೇ ಬುದ್ಧಿವಂತೆ. ಗ್ಯಾಸ್ ಅಂತ ಏನಾದ್ರು ಆಪ್ಷನ್ ಅದ ನೋಡು. ಅವ ಅಕ್ಕ ಅಲ್ಲೇ ಬುಕ್ ಮಾಡಿದ್ದು ನಾವು ಅಂತ ಹೇಳ್ತಾಯಿದ್ರು ಅವರು. ಐತೆ ಅಂದ್ರಪ್ಪ, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಕೇಳಿದ್ದೆ. ಅಮ್ಮ ಆನ್ಲೈನು ಅಂದರೆ ಫೋನ್ ಪೇ ಕಣಮ್ಮ. ಕ್ರೆಡಿಟ್ ಕಾರ್ಡ್ ಬಿಲ್ಲು, ನಂದ್ರಲ್ಲಿ ಇಲ್ಲ ಗ್ಯಾಸ್ ಬಿಲ್ಲು. ಗುಡ್ ಮಾರ್ನಿಂಗ್, ವೆರಿ 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 ಗುಡ್ ಮಾರ್ನಿಂಗ್. ನಾನು 7 ಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಆಗ್ತಾ ಇದೆ. ಇದು ಜಾಗ್ರ ನೋಡ್ಬಿಟ್ಟೆ, ಸಖತ್ತಾಗಿ ಬಂದೈತೆ ಜಾಗ್ರ ಅಂತೂ. ನನ್ನ ತಂಗಿ ವೀಡಿಯೋ ಮಾಡ್ಕೋತಾ ಇದ್ದಾಳೆ. ಶಾರ್ಟ್ಸ್ಗೆ ನೋಡೋಣ, ಮದುವೆ ಎಲ್ಲ ಕಳೆದ್ಮೇಲೆ ಅಪ್ಲೋಡ್ ಮಾಡ್ತೀವಿ ನೋಡಿ. ಮದುವೆ ಕೆಲಸ ಸ್ಟಾರ್ಟು. ಇನ್ಮೇಲಿಂದ ಹಾಲ್ಗಂಬ ತಂದಿದ್ದಾರೆ, ನೆಡಬೇಕು. ಅಟ್ಟದ ಮೇಗ್ಲು ಪಾತ್ರೆ ಎಲ್ಲ ಎತ್ತಿಟ್ಟಿದ್ದಾರೆ. ಸಾನಿಕಾ ಇನ್ನೂ ಎತ್ತಿಲ್ಲ. ಕೃತು ಎದ್ದು ಹಾಲು ಕುಡ್ದು ಹೋಗೋಳು. ಚಂದು ಗುಡ್ ಮಾರ್ನಿಂಗ್. ಇಲ್ಲಿ ನೋಡು, ನೀನ್ ಟೀ ಕೊಸಿ ಅದು ಹಾಕ ಒಂಚೂರಾದ್ರೂ ಚೆನ್ನಾಗೈತೆ. ಅದು ಮನುಷ್ಯರು ಯಾರು ಕುಡಿಯಲ್ಲ. ಮಗೈರ ಪವರ್ ಬ್ಯಾಂಕ್ ಚಾರ್ಜ್ ಹಾಕೊಂಡು ಕೈಲಿ ಓಡಾಡ್ತಾ ಇದ್ದಾರೆ. ಚಿನ್ನು ಮಗೈಲೆ ಫ್ರೆಂಡ್ಸ್, ನಾನು ಈಗ ಮುಂಚೆ ನಮ್ಮ ಚಾಂದು ಹೇಳ್ಕೊಟ್ಲು ಮಾಯಿಶ್ಚರೈಸರ್ ನಮ್ಮ ಹತ್ರ ಇಲ್ಲದೆ ಇರೋ ಕಾರಣ ನನ್ನ ಪಾಪುದು ಕ್ರೀಮ್ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಪಾನ್ಸ್ ಕ್ರೀಮ್ ಹಾಕ್ತಾಯಿದ್ದೀವಿ. ಆ್ಯಂಡ್ ಆ್ಯಕ್ನಿ ಸೋಪು ಮತ್ತು ಆ್ಯಕ್ನಿ ಜೆಲ್ ಹಾಕಿದ್ರೆ ಕಲೆಗಳು ಪರ್ಫೆಕ್ಟಾಗಿ ಹೋಯ್ತವೆ. ನನ್ನ ತಂಗಿಗೆ ಫುಲ್ ಎಲ್ಲ ಹೋಗವೆ. ಆ್ಯಂಡ್ ಅದನ್ನು ನೀವೇ ಕಮೆಂಟ್ ಮಾಡಿದ್ದು ನನ್ನ ಸಬ್ಸ್ಕ್ರೈಬರು, ಬಟ್ ಯಾರು ಅಂತ ನನಗೆ ಗೊತ್ತಿಲ್ಲ. ಆಗ ಅವಳು ಬೆಂಗಳೂರಲ್ಲೇ ಇದ್ಲು. ಇನ್ನು ಆಗ ಅವಳಿಗೆ ಹೇಳಿದೆ ಈ ಥರ ಹೇಳ್ತಿದ್ದಾರೆ ಅಂತ. ಸೋಪು ಮತ್ತು ವಿತ್ ಕ್ರೀಮು ಎರಡು ಕೂಡ 250-300 ರೂಪಾಯಿಗೋ ಏನೋ ಆನ್ಲೈನಲ್ಲೇ ಬುಕ್ ಮಾಡಿದ್ಲಂತೆ.
ಅವಳ ಮುಖದಲ್ಲಿ ಇಲ್ಲೆಲ್ಲ ಕೆನ್ನೆಲೆಲ್ಲ ಫುಲ್ಲು ಮಾರ್ಕ್ಸ್ ಇದ್ವಲ್ಲ ಅವೆಲ್ಲ ಹೋಗವೆ. ನನಗೆ ಜೆಲ್ ಐತೆ ಅವಳ ಹತ್ರ ಅಂತ ಗೊತ್ತಿರಲಿಲ್ಲ, ಸೋಪ್ ಮಾತ್ರ ಅಂದ್ಕೊಂಡು ನಾನು ಅಲ್ಲೇ 15 ದಿನದಿಂದ ಸೋಪ್ ಹಾಕ್ತಾಯಿದ್ದೀನಿ ಆ್ಯಕ್ನಿದು. ಬಟ್ ಆ್ಯಕ್ನಿ ಆಯ್ತಾನೇ ಐತೆ. ನೆನ್ನೆ ಗೊತ್ತಾಯಿತು ಜೆಲ್ಲು ಐತೆ ಅಂತ. ಈಗ ನೆನ್ನೆ ರಾತ್ರಿಯಿಂದ ಜೆಲ್ ಹಾಕ್ತಾಯಿದ್ದೀನಿ. ಮುಂಚೆ ಒಂದು ವಾರದ ಹಿಂದೆನೇ ಗೊತ್ತಾಗ್ಬಿಟ್ಟಿದ್ದರೆ ಅದನ್ನು ಹಾಕಿ ನನಗೂ ಮುಖದಲ್ಲಿರೋ ಕಲೆಗಳೆಲ್ಲ ಹೋಗ್ಬಿಟ್ಟಿರೋದು. ಆ್ಯಂಡ್ ಇನ್ನೊಂದೇನಾದ್ರು ಗುಡ್ ವಿಚಾರ, ನಾನು ಖುಷಿ ಕೊಟ್ಟಿದ್ದ ವಿಚಾರ ಅಂತ ಹೇಳಿದೆ ಅವರಿಗೆ ಹೇಳಿದ್ದೆ. ನಾನು ಹೇಳ್ಕೊತೀನಿ, ನನಗೆ ಆಫ್ರಿಕಾದಲ್ಲಿ ನನ್ನ ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಹೇಳ್ಕೊತೀನಿ ಅಂತ ರಾತ್ರಿ ಮಾತಾಡ್ತಾಯಿದ್ದೆ. ರಾತ್ರಿ ಆಲ್ಮೋಸ್ಟ್ 9:30 ಹೌದು, ಅವರು ನಮ್ಮ ಇಂಡಿಯಾದವರು, ಮಂಗಳೂರವರು, ಅವ್ರ ಸಿಸ್ಟರು. ಅವರಿರೋದು ಬಂದು ಇವಾಗ ಆಫ್ರಿಕಾದಲ್ಲಿ. ಅವ್ರು ನಂಗೆ ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು. ಅವ್ರದ್ದು ಪ್ರೈವೇಟ್ ಇತ್ತು ಅಕೌಂಟು, ಯಾವುದೇ ರೀತಿಯಾದ ಪೋಸ್ಟ್ ಇರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಅವರು ಅದರ್ ಕಂಟ್ರಿಲಿ ಇದ್ದಾರೆ ಅಂತ ಹೇಳಿ. ಒಂದು ನಿಮಿಷ ಲಿಫ್ಟಿಗೆ ಹಾಕೊಬಿಡ್ತೀನಿ. ಹಾಕ್ಕೊಂಡು ಬಂದೆ. ಸೊ ಅವರು ಮೆಸೇಜ್ ಮಾಡಿದರು, ನೀವು ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತು ಸುಷ್ಮಾ, ಬಟ್ ಒಂದು ಯಾವಾಗಲಾದರೂ ಫ್ರೀ ಮಾಡಿಕೊಂಡು ಕಾಲ್ ಮಾಡ್ತೀರಾ ಅಂತ ವೆಯ್ಟ್ ಮಾಡಿದೆ. ಕಾಲ್ ಮಾಡಿಲ್ಲ, ಬೇಜಾರಾಗ್ತಿದೆ ಅಂತ. ಎಷ್ಟು ಚೆನ್ನಾಗಿ ಅವ್ರು ಮೆಸೇಜ್ ಮಾಡಿದ್ರು ಇನ್ಸ್ಟಾದಲ್ಲಿ. ಆ್ಯಂಡ್ ನಾನು ಆಫ್ರಿಕಾದಲ್ಲಿರೋದು ನಿಮ್ಮ ಕಾಲ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಅಂತ ಎಲ್ಲ ಹೇಳಿದ್ರು. ಕಾಲ್ ಮಾಡಿದೆ ಅವರಿಗೆ ಕಾಲ್ ಹೋಗಲಿಲ್ಲ. ಅಂದರೆ ಅವರು ಮೆಸೇಜ್ ಆನ್ಲೈನಲ್ಲೇ ಇದ್ದರು, ಅವ್ರಿಗೆ ಕಾಲ್ ರಿಸೀವ್ ಮಾಡೋಕ್ಕಾಗ್ತಾ ಇರಲಿಲ್ವಂತೆ. ಅಲ್ಲಿದೇನೋ ಟೆಕ್ನಿಕಲ್ ಇಶ್ಯೂ ಇತ್ತಾ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರದ್ದು ಚೆಕ್ ಮಾಡಿದಾಗ ಅವ್ರದ್ದು ಏನು ಇನ್ಸ್ಟಾಗ್ರಾಮ್ದೇನೋ ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳಿದ್ರು. ಅವರು ಮಾಡೋಕ್ಕಾಗ್ತಾ ಇರಲಿಲ್ಲ ಕಾಲು ಇನ್ಸ್ಟಾದಲ್ಲಿ. ನಾನು ಕಾಲ್ ಮಾಡಿದ್ರೆ ರಿಂಗ್ ಆಗೋದಂತೆ, ಪಿಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ಸರಿ ಬಿಡಿ, ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಿಲ್ಲ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರು. ಅದಾದ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಅವ್ರ ಕಡೆಯಿಂದನೇ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಬಂತು. ಸೊ ಮಾತಾಡಿದ್ರು, ಹೆಚ್ಚು ಕಮ್ಮಿ ಒಂದು 20 ಮಿನಿಟ್ಸ್ ಮಾತಾಡಿದ್ರು. ಆ್ಯಕ್ಚುಲಿ ನನಗೆ ಫ್ರೀ ಇರಲಿಲ್ಲ, ನಾನು ಊಟಕ್ಕೆ ಕೂತಿದ್ದೆ ಅವಾಗ ಅವ್ರು ಕಾಲ್ ಮಾಡಿದಾಗ. ಊಟ ಮಾಡ್ಕೊಂಡು ಅವ್ರ ಜೊತೆ ಮಾತಾಡಿದ್ದಾಯಿತು. ನಮ್ಮ ಮಂಗಳೂರವ್ರಂತೆ, ಅವಾಗ ನಾನು ಹೇಳಿದೆ ನನಗೆ ಮಂಗಳೂರಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ಯೂಟ್ಯೂಬ್ ಫ್ರೆಂಡು ಸುಮಿ ಅಂತ ಹೇಳಿ. ಸೇಮ್ ಅವ್ರದ್ದು ಮಂಗಳೂರು ಭಾಷೆ, ಸ್ವಲ್ಪ ಕನ್ನಡ ಮಾತಾಡ್ತಿದ್ರು, ಸ್ವಲ್ಪ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅವ್ರು ಮಂಗಳೂರವರು ಅಂತ ಹೇಳಿ. ಹಾಗೆ ಮೊನ್ನೆ ನಾನು ಸುಮಿ ಸಿಸ್ಟರ್ಗೂ ಕಾಲ್ ಮಾಡಿದ್ನಲ್ವ ಮದುವೆ ಗೆಳಕ್ಕೆ, ಹಾಗೆ ಹೇಳ್ತಾ ಇದ್ದೆ ನನಗೆ ಫ್ರೆಂಡ್ ಇದ್ದಾರೆ ಸುಮಿ ಅಂತ, ಅವರು ನಿಮ್ಮ ಮಂಗಳೂರವರೇನೆ ಅಂತ. ಹೌದಾ ಅಂತಿದ್ರು. ಅವರು ಸದ್ಯಕ್ಕೆ ಈಗ ಒಂದು 6 ಮಂತ್ಸ್ ಬ್ಯಾಕು ಇಂಡಿಯಾಗೆ ಬಂದು ಹೋಗಿದ್ರಂತೆ. ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ, ಇಷ್ಟ ಆಗುತ್ತಂತೆ ಕೃತು ಅಂದರೆ ಇಷ್ಟ ಅಂತೆಲ್ಲ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ನೀವು ಈ ವಿಡಿಯೋನ ನೋಡ್ತಿರ್ತೀರ ಅಂತ ಗೊತ್ತು. ನಾನು ಹೇಳ್ತಾ ಇದ್ದೆ ಸಿಸ್ಟರ್, ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ಗೆಲ್ಲ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರು ಅಮೇರಿಕಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಆ್ಯಂಡ್ UK ಆ್ಯಂಡ್ ಅರೇಬಿಕಲ್ಲಿದ್ದಾರೆ ಅಂತ ಗೊತ್ತಿತ್ತು ನನಗೆ. ಬಟ್ ಆಫ್ರಿಕಾದಲ್ಲಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಖಂಡಿತವಾಗ್ಲೂ ಎಲ್ಲರ ಹತ್ರ ಹೇಳ್ಕೊಬಿಡ್ತೀನಿ, ನನಗೆ ಅದೊಂಥರ ಖುಷಿ ನನಗೆ ಅಂತ ಹೇಳ್ತಾ ಇದ್ದೆ. ಆಫ್ರಿಕಾದಿಂದ ನನ್ನ ವ್ಲಾಗ್ಸ್ನ ನೋಡ್ತಾರೆ ಅಂತ ಹೇಳಿ. ಹಾಗೆ ನನ್ನ ವೀಡಿಯೋದಲ್ಲೂ ಕೂಡ ಹೇಳ್ಕೊತಾ ಇದ್ದೀನಿ, ನೋಡಿ ಆಫ್ರಿಕಾದಲ್ಲಿರುವಂತಹ ಇಂಡಿಯನ್ ನನ್ನ ವ್ಲಾಗ್ ನೋಡ್ತಾರೆ ಅನ್ನೋ ನಂಗೆ ತುಂಬ ಖುಷಿ ಆಗುತ್ತೆ. ಏನು ಹೇಳೋದು, ನಾವು ಯಾವುದೋ ಮೂಲೆಯಲ್ಲಿದ್ದೀವಿ. ಆ್ಯಂಡ್ ಲಕ್ಷ್ಮಿ ಸಿಸ್ಟರ್ ವ್ಲಾಗ್ನು ಕೂಡ ಅವಾಗವಾಗ ನೋಡ್ತಾ ಇರ್ತೀನಿ, ನೋಟಿಫಿಕೇಷನ್ ಬರುತ್ತೆ. ನಿಮ್ಮದಂತೂ ಮಿಸ್ಸೇ ಮಾಡಲ್ಲ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅಲ್ಲೆಲ್ಲ ಇಂಡಿಯನ್ ಚಾನಲ್ಸ್ ಯಾವುದು ಬರಲ್ವಂತೆ ಟಿ ವಿಲಿ, ಅವ್ರು ಹಾಕಿಸ್ಕೊಂಡು ಇಲ್ವಂತೆ, ಅಂದರೆ ಅಲ್ಲಿ ಲೋಕಲ್ ಚಾನಲ್ಸ್ ಅಷ್ಟೇ ಅಂತೆ ಬರೋದು. ಹಾಗಾಗಿ ಯೂಟ್ಯೂಬಲ್ಲೆಲ್ಲ ಬರುತ್ತಲ್ಲ, ಯೂಟ್ಯೂಬಲ್ಲಿ ನೋಡ್ತೀನಿ ಅಂತ ಹೇಳಿದ್ರು. ನಾನು ಕೇಳಿದೆ ಬಿಗ್ ಬಾಸ್ ನೋಡ್ತೀರಾ ನೀವು ಅಂತ. ಹೌದು, ಬಿಗ್ ಬಾಸ್ ಎಲ್ಲ ಯೂಟ್ಯೂಬಲ್ಲಿ ಮತ್ತು ಮೊಬೈಲಲ್ಲಿ ಆ್ಯಪಲ್ಲಿ ನೋಡ್ತೀನಿ ಅಂತ ಹೇಳಿದ್ರು. ಸೊ ಸುಮಾರು ಹೊತ್ತು ಮಾತಾಡಿದ್ರು. ನನಗಂತೂ ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಚಾಂದುಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಹೇಳಿದ್ರು, ಅದನ್ನು ಚಾಂದುಗೆ ಹೇಳಿದೆ. ಆ್ಯಂಡ್ ಅಮ್ಮ ಅವರೆಲ್ಲ ನಾವೆಲ್ಲ ಊಟಕ್ಕೆ ಕೂತಿದ್ದಾಗಿನೇ ಕಾಲ್ ಬಂದಿದ್ದು. ಸಾನು ಬಂದ್ಬಿಟ್ಟು, ಅಕ್ಕ ನಿಮಗೆ ಬೇರೆ ಬೇರೆ ದೇಶದಲ್ಲಿರೋರೆಲ್ಲ ಫೋನ್ ಮಾಡ್ತಾರೆ ಏನಕ್ಕ, ಹಂಗೆ ಕಣಕ್ಕ ಹಿಂಗೆ ಕಣಕ್ಕ ಅಂತಿದ್ಲು ಸಾನು. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಒಂದು 3 ಜನದಂತೂ ವಾಟ್ಸಪ್ ನಂಬರೇ ಇದೆ ನನ್ನ ಹತ್ರ. ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಮಾಡ್ತಾರೆ. ತುಂಬ ತುಂಬ ಖುಷಿಯಾಗುತ್ತೆ. ಅದು ನಿಮಗೆ ಗೊತ್ತಲ್ವಾ, ಬೇರೆ ಕಂಟ್ರಿಯಿಂದ ಇಂಡಿಯಾಗೆ ಬರೋದು. ಅವ್ರು ಹೇಳಿದ್ದಾರೆ ಇಂಡಿಯಾಗೆ ಬಂದಾಗ ಖಂಡಿತವಾಗ್ಲೂ ಮೀಟ್ ಮಾಡ್ತೀನಿ ಅಂತ ಒಂದು 4-5 ಜನ ಹೇಳಿದ್ದಾರೆ. ಅವ್ರು ಯಾವಾಗ ಇಂಡಿಯಾಗೆ ಬರ್ತಾರೆ ಗೊತ್ತಿಲ್ಲ, ಬಟ್ ಬಂದಾಗ ಮೀಟ್ ಮಾಡೋಣ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ಗೈಸ್. ಬೀಗ್ರೂಟ ಮದುವೆ 2 ಒಂದೇ ದಿನ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಮ್ ಅಮೌಂಟ್ ಪ್ರಾಬ್ಲಮ್ ಇದೆ. ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾರೋ 1 ಲಕ್ಷ ಕೊಡ್ತೀನಿ ಅಂತ ಹೇಳಿ ಕೈ ಎತ್ಬಿಟ್ರು. ಸೊ ತುಂಬ ಮನಿಗೆ ಎಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು. ಬಟ್ ಅದನ್ನು ನಾನು ವೀಡಿಯೋದಲ್ಲಿ ಎಲ್ಲೂ ತೋರಿಸ್ಕೊತಾ ಇಲ್ಲ, ಜಸ್ಟ್ ಹೇಳಿದ್ದೀನಿ ಅಷ್ಟೇ. ಆ್ಯಂಡ್ ಕೆಲವೊಂದು ಪ್ರಿಪ್ರೇಷನ್ಸು ಕೂಡ ನಂಗೆ ತೋರ್ಸೋಕ್ಕಾಗ್ತಾಯಿಲ್ಲ, ಬಿಕಾಸ್ ನನಗೆ ಡ್ಯೂಟಿ ಇರೋದ್ರಿಂದ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ನನ್ನ ತಂಗಿಗೆ ವೀಡಿಯೋ ಮಾಡು ಅಂದರೆ ಅವಳು ವೀಡಿಯೋ ಮಾಡ್ತಾ ಇಲ್ಲ. ಆ್ಯಂಡ್ ಇವತ್ತು ಹಾಲ್ಗಂಬ ನಡೀತಾರೆ. ನನಗೆ ಇವತ್ತು ಮೀಟಿಂಗ್ ಇದೆ. ಆ್ಯಂಡ್ ಇವತ್ತು ಲಾಸ್ಟ್ ಡೇ. ಇವತ್ತು ಹೋಗ್ಬಿಟ್ಟು ಬಂದು ನಾನು ರಜಾ ಹಾಕೋತಾ ಇದ್ದೀನಿ. ಸೊ ಇವತ್ತಿದ್ದು ಏನಾದರೂ ಪೂಜೆ ಹಾಲ್ಗಂಬ ನಡೆಯೋದೆಲ್ಲ ನನ್ನ ತಂಗಿಗೆ ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತೀನಿ ನಾನು ಡ್ಯೂಟಿಗೆ. ಅರ್ಕಲ್ಗುಡ್ಗೆ ಹೋಗಬೇಕು ಮೀಟಿಂಗ್ಗೆ. ಸೊ ಬುಕ್ಸ್ ಎಲ್ಲ ತೊಗೊಂಡು ಹೋಗಬೇಕು.
ಇನ್ನೇನಿಲ್ಲ. ಸೊ ಅದೇ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ವಿರಾಜಪೇಟೆಯವ್ರು ಮೆಸೇಜ್ ಮಾಡಿದರು, ಹೌದು ನಾವು ಮದುವೆ ಕರ್ನಾರೆ ಒಂದೇ ದಿನ ಮಾಡ್ತೀವಿ ಅಂತ ಹೇಳಿ. ಹೌದು, ಆಲ್ಮೋಸ್ಟ್ ಕೊಡಗೋರು ಒಂದೇ ದಿನ ಮಾಡ್ತಾರೆ. ಆ್ಯಂಡ್ ನಮ್ಮ ಕಡೆಯವರು ಕೂಡ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ತಾರೆ. ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಆ್ಯಂಡ್ ಅವ್ರವರ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮದು ಕೂಡ ನಾವು ತೀರಾ ಆ ಲೆವೆಲ್ ಮದುವೆ ಮಾಡೋಷ್ಟು ಶ್ರೀಮಂತರಲ್ಲ. ಹಾಗಾಗಿ ಸೊ ಬೆಳಗ್ಗೆ ಮುಹೂರ್ತ ಇರುತ್ತೆ, ಮುಹೂರ್ತ ಆಯ್ತಿದ್ದಂಗೆ ಮಧ್ಯಾಹ್ನ ಸಂಜೆ 4 ಗಂಟೆ ತನಕನೂ ಕೂಡ ರಿಸೆಪ್ಷನ್ ಇರುತ್ತೆ. ಸೊ ಬೆಳಗ್ಗೆ ತಿಂಡಿ ಇರುತ್ತೆ, ಅದಾದಮೇಲೆ 12 ಗಂಟೆ ಹಾಗೆ ಮಧ್ಯಾಹ್ನದ ಊಟ ನಾನ್ ವೆಜ್ ರೆಡಿಯಾಗಿರುತ್ತೆ. ಸೊ ಮಟನ್ನು ಚಿಕನ್ನು ಕಬಾಬ್ ಏನು ಬೇಕು ಎಲ್ಲ ರೆಡಿಯಾಗಿರುತ್ತೆ ಕುಂಟಾಲ್ ಲೆಕ್ಕದಲ್ಲಿ. ಹಾಗೆ ಯಾರೂ ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ಸಲ ಕರಿತಾ ಇದ್ದೀನಿ, ದಯವಿಟ್ಟು ಎಲ್ಲ ಬನ್ನಿ, ವಧುವರರಿಗೆ ಆಶೀರ್ವದಿಸಿ. ಬರೋಕ್ಕಾಗಿಲ್ಲ ಅಂದರೆ ಮೊಬೈಲಲ್ಲೇ ನೋಡ್ತಿರಲ್ಲ ಅಲ್ಲಿಂದನೇ ಆಶೀರ್ವಾದ ಮಾಡಿ. ಆದಷ್ಟು ಎಲ್ಲರೂ ಬನ್ನಿ, ನೀವು ಬಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ನನಗೆ. ಯಾಕಂದರೆ ನಾನು ತುಂಬ ರಕ್ತ ಸಂಬಂಧಗಳಿಗೆ ನೋವು ಅನುಭವಿಸಿರೋದೇ ಜಾಸ್ತಿ. ಫ್ಯಾಮಿಲಿ ಅಥವಾ ನಿಮ್ಮಂಗೆ ಅಷ್ಟು ರಕ್ತ ಸಂಬಂಧ ಇಲ್ಲದವ್ರ ಜೊತೆನೇ ನನ್ನ ಕನೆಕ್ಷನ್ ಜಾಸ್ತಿ ಇರೋದು. ಹಾಗಾಗಿ ಸೊ ನನ್ನ ಕಷ್ಟದಲ್ಲಿ ನೀವಿದ್ದೀರಾ. ಹೇಗೆ ಅಂತ ಗೊತ್ತಾ, ನಾನು ಯೂಟ್ಯೂಬ್ ಕೈ ಹಿಡಿತು, ನನಗೆ ಯೂಟ್ಯೂಬಿಂದ ಸ್ಯಾಲ್ರಿ ಬಂತು, ನನ್ನ ಮಗಳನ್ನ ಓದಿಸ್ದೆ, ನನ್ನ ಡೈಲಿ ಎಕ್ಸ್ಪೆನ್ಸಸ್ಗಾಯಿತು. ಆ್ಯಂಡ್ ನಂಗೆ ಧೈರ್ಯ ಹೇಳಿದ್ರಿ, ನಾನು ಅತ್ತಾಗ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಧೈರ್ಯ ಹೇಳಿದ್ರಿ, ನಕ್ಕಾಗ ನಮ್ಮ ಖುಷಿಲಿ ನೀವು ಖುಷಿಪಟ್ರಿ. ಆ್ಯಂಡ್ ತುಂಬ ಧೈರ್ಯ ಹೇಳಿದ್ರಿ. ಪೇಜ್ ಗಟ್ಟಲೆ ಇನ್ಸ್ಟಾಗ್ರಾಮಲ್ಲಿ ಟೈಪ್ ಮಾಡಿ ಹಾಕಿದ್ದೀರಾ. ಸೊ ಅಷ್ಟು ಟೈಮ್ ಕೊಟ್ಟು ನಮ್ಮ ವೀಡಿಯೋ ನೋಡಿ ಕೃತನೇ ಅಲ್ಲ ಅಷ್ಟು ಇಷ್ಟಪಡ್ತೀರಾ. ಹಾಗಾಗಿ ನಿಮ್ಮಿಂದ ನನ್ನ ಯೂಟ್ಯೂಬಿಂದ ನನಗೆಲ್ಲ ಸಿಕ್ಕಿದೆ. ಮನಿ, ನೇಮ್, ಅದೇನೋ ಹೇಳ್ತಾರಲ್ಲ ನೇಮ್, ಫೇಮ್ ಅಂತ, ಆ ಲೆವೆಲ್ಗೆ ಸಿಗೋದು ಒಂದು ಈ ಲೆವೆಲ್ಗಾದರೂ ಸಿಕ್ಕಿದೆ. ದುಡ್ಡು ಸಿಕ್ಕಿದೆ, ಹೆಸರು ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಎಲ್ಲೇ ಹೋದ್ರೂ ಒಬ್ಬರಾದರೂ ಬಂದು ಗುರುತಿಸ್ತಾರೆ ನೀವು ಸುಷ್ಮಾ ಅಲ್ವಾ ಅಂತ ಹೇಳಿ. ಅದಕ್ಕೆಲ್ಲ ನೀವು ಕಾರಣ. ಹಾಗಾಗಿ ನೀವುಗಳು ಬಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಸೊ ಭಾನುವಾರ 10:30 11:00ವರೆಗೆ ಧಾರೆ ಇದೆ. ಬಸಮ್ಮ ದೇವರೇಗೌಡ ಚೌಟ್ರಿ, ಚುಂಚನಕಟ್ಟೆ ರೋಡ್, ಸಾಲಿಗ್ರಾಮ ತಾಲೂಕಲ್ಲಿ. ಸೊ ಎಲ್ಲರೂ ಬನ್ನಿ. ಈಗ ನಾನು ಸೀರೆ ಹಾಕ್ಕೊಂಡು ರೆಡಿ ಆಯ್ತೀನಿ. ನಮ್ಮಮ್ಮ ನೀನೇನು ಕೆಲಸ ಮಾಡೋದಿಲ್ಲ, ಯಾವಾಗಲೂ ಡ್ಯೂಟಿಗೆ ಹೋಗ್ತೀಯಾ ಅಂತ ಬೈತಾಯಿತ್ತು. ಬಟ್ ಏನು ಮಾಡಲಿ, ನಾನು ಹೋಗಲೇಬೇಕು, ನೋ ಆಪ್ಷನ್. ಇವಾಗ ಪಟಾಪಟ್ ಅಂತ ರೆಡಿ ಆಗಿಬಿಡ್ತೀನಿ. ಓಕೆ, ಗೋಸ್ಕರ ನನ್ನ ತಂಗಿ ಬಿಳಿ ಚಿತ್ರಾನ್ನ ಮಾಡಿಕೊಟ್ಲು. ಟೈಮ್ ಬಂದು ಈಗ 8 ಗಂಟೆ, ನನಗೆ 10:00ವರೆಗೆ ಮೀಟಿಂಗ್ ಇರೋದು. ಇಲ್ಲಿಂದ ಇವಾಗ ಹೊರಡ್ರೆ 8 ಗಂಟೆ ಹೊರಡ್ರೆ ಸರಿಯಾಗುತ್ತೆ. ಚಿತ್ರಾನ್ನ ತಿಂತಾಯಿದ್ದೀನಿ. ಕೃತಜ್ಞ ನೋಡಿ ಯಾವ ಥರ ಮನೆ ಕಟ್ಕೊಂಡು ಆಟಾಡ್ತಾವಳೆ. ತಿಂಡಿಗೆ ಎಣ್ಣೆ ಇಲ್ಲ ಅಂತ ಹೇಳಿ ಎಣ್ಣೆ ಟಿನ್ ಓಪನ್ ಮಾಡ್ತಾವಳೆ ಸೇರ್ಕೊಂಡು. ಕೊಡ್ತೀನಿ ತಾಳ್ ಬಂಗಾರ. ಮೀ ಇಡೀ ಊರಿಗೆ ಮದ್ವೆಗೆ ಬನ್ನಿ ಅಂತ ಕರಿಯಕ್ಕೆ ಹೋಯ್ತದೆ. ಅಮ್ಮ ಬಾಯ್, ಗುಬ್ಬಿ ಬಾಯ್ ಮಾಡು. ನಾನು ಇವಾಗ ಡ್ಯೂಟಿಗೆ ಹೊರಟೆ. ಹೇಗೆ ರೆಡಿಯಾಗಿದ್ದೀನಿ ನಿಮಗೆ ತೋರಿಸ್ತೀನಿ ತಾಳಿ. ಅಲ್ಲಿ ನೋಡಿ ಹಾಲ್ಗಂಬ ತಂದಿಟ್ಟಿದ್ದಾರೆ, ಅದನ್ನ ನೆಡಬೇಕು. ಎಷ್ಟೊತ್ತಿಗೆ ನಾಳೆ ನೆಡ್ತಾರಂತೆ. ಕೃತು ಬಾಯ್ ಮಾಡು. ಕಂಬ ನೆಟ್ಟು ಇನ್ನೇನು ನಾಳೆ ಚಪ್ಪರ ಹಾಕಿ ಹಸಿ ಲವ್ ಯು ಬಂಗಾರ. ಹೋಗಿ ಮಗನೇ ಒಳಕ್ಕೆ. ಸೊ ಇವಾಗ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಬೇಗ ಬರ್ತೀನಿ ಫ್ರೆಂಡ್ಸ್. ನಾನು ಇವಾಗ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ನನ್ನ ತಂಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ. ನಾನು ಇವಾಗ ಮೀಟಿಂಗ್ ಹೊರಟೆ. ಸೊ ಟೈಮ್ ಆಯಿತು. ಇದೇನೇ ಪ್ರಿಪ್ರೇಷನ್ಸ್ ಪೂಜೆ ಏನು ನಡೀತೆ ಅದನ್ನು ಚಾಲು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಅದು ನಾಳೆ ಬ್ಲಾಗಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹೇಳ್ಬಿಟ್ಟು ಎಲ್ಲರನ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಗೆ ಕಾಣ್ತಾ ಇದ್ದೀನಿ ಈ ಬ್ಲೂ ಕಲರ್ ಸ್ಯಾರಿಗೆ ಅಂತೇಳಿ ಕಮೆಂಟ್ ಮಾಡಿ. ಸೊ ನಾಳೆ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಟಾಟಾ, ಬಾಯ್.